ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಾರಿಗಳ ಆಟಾಟೋಪಕ್ಕೆ ಬ್ರೇಕೇ ಬೀಳಲ್ವಾ ಅನ್ನುವಂತಹ ಪ್ರಶ್ನೆ ದಿನದಿಂದ ದಿನಕ್ಕೆ ಇವರ ವರ್ತನೆ ಮಿತಿ ಮೀರ್ತಾ ಇದೆ. ಏನಾಗ್ತಾ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ? ಪುಡಿ ರೌಡಿಗಳಿಗೆ ಕಾನೂನಿನ ಭಯವೇ ಇಲ್ವಾ? ಹಾಗಾದ್ರೆ ನಡು ರಸ್ತೆಯಲ್ಲಿಯೇ ಯುವಕನ ಬಟ್ಟೆಯನ್ನ ಬಿಚ್ಚಿಸಿದೆ ರೌಡಿ ಪಟಾಲಂ. ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ರಸ್ತೆಯಲ್ಲಿ ಬೆತ್ತಲೆಯಾಗಿ ಓಡಿದ್ದಾನೆ ಯುವಕ. ರಸ್ತೆಯಲ್ಲಿ ಯುವಕನನ್ನ ಬೆತ್ತಲುಗೊಳಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ರೌಡಿ ಶೀಟರ್ ಪವನ್ ಅಲಿಯಾಸ್ ಕಡುಬು ಎಂಬಾತನಿಂದ ಕೃತ್ಯವನ್ನ ಎಸಗಲಾಗಿದೆ. ರಾಜಗೋಪಾಲನಗರದ ರೌಡಿ ಶೀಟರ್ ಆಗಿದ್ದಾನೆ ಪವನ್. ಕಳೆದ 10 ರಿಂದ 12 ದಿನಗಳ ಹಿಂದೆ ಕಾಮಾಕ್ಷಿ ಪಾಳ್ಯದಲ್ಲಿ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳಿಗೆ, ಪುಡಾರಿಗಳಿಗೆ, ಪೋಖರಿಗಳಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಪವನ್ ಅಲಿಯಾಸ್ ಕಡುಬು ಆತನ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಈತ ಒಂದು ಪಟಾಲಮನ್ನ ಕಟ್ಕೊಂಡಿದ್ದಾನೆ, ಒಂದು ಟೀಮನ್ನ ಕಟ್ಕೊಂಡಿದ್ದಾನೆ. ಯುವಕನ ಬಟ್ಟೆಯನ್ನ ಬಿಚ್ಚಿಸಿ ಆತನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ಆ ಯುವಕ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ಹೋಗಿದ್ದಾನೆ. ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಈ ರೀತಿಯ ಪುಡಾರಿಗಳ ವರ್ತನೆ ಎಲ್ಲೇ ಮೀರ್ತಾ ಇದೆ, ಮಿತಿ ಮೀರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಪೊಲೀಸರೇ ಭಯವಿಲ್ವಾ ಇವರಿಗೆ ಅಂತ ಹೇಳಿ? ಯಾರೀ ಪವನ್ನು, ಯಾಕಾಗಿ ಯುವಕನ ಮೇಲೆ ಈ ರೀತಿ ಟಾರ್ಚರ್ ಕೊಟ್ಟಿದ್ದು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಈತ ಪವನ್ ಅಲಿಯಾಸ್ ಕಡುಬು ಅಂತೇಳಿ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಅಂತೆ. ಈತ ಸುಮಾರು 10 ರಿಂದ 12 ದಿನಗಳ ಹಿಂದೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ಒಬ್ಬ ಯುವಕ, ಪಾಪ ಆತ ಯಾರೋ ಅಮಾಯಕ, ಆತನ ಮೇಲೆ ಮುಖಾಮೂತಿಯಲ್ಲಿ ರಕ್ತ ಬರುವಂತೆ ಹಲ್ಲೆಯನ್ನು ನಡೆಸಿದ್ದಾನೆ. ಅದಾದ ಬಳಿಕ ಆತನ ಬಟ್ಟೆಯನ್ನು ಬಿಚ್ಚಿದ್ದಾನೆ. ಬಟ್ಟೆ ಅಂತ ಹೇಳಿದ್ರೆ ಆತನನ್ನು ಒಂದು ರೀತಿ ನಿರ್ವಸ್ತ್ರವನ್ನಾಗಿ ಮಾಡಿ ಆತನ ಮೈ ಮೇಲೆ ಒಂದೇ ಒಂದು ಸಣ್ಣ ಬಟ್ಟೆಯನ್ನು ಕೂಡ ಬಿಟ್ಟಿಲ್ಲ. ಆತನಿಗೆ ಬೆದರಿಕೆ ಹಾಕಿ ಆತನ ಬಟ್ಟೆಯನ್ನು ಬಿಚ್ಚಿ ನಡು ರಸ್ತೆಯಲ್ಲಿ ಓಡಿಸ್ತಾನೆ. ಅಂದರೆ ತನ್ನ ಪ್ರಾಣ ಉಳಿದ್ರೆ ಸಾಕಲ್ಲ ಅನ್ನೋ ಮಟ್ಟಿಗೆ ಆತ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಒಂದು ದೃಶ್ಯ ಆತನೇ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ಈತ ಯಾರು ಪವನ್ ಅಲಿಯಾಸ್ ಕಡುಬು ಅಂತ ಏನಿದ್ದಾನೆ, ಈತನೇ ಆ ಒಂದು ದೃಶ್ಯವನ್ನು ಸೆರೆ ಹಿಡಿದಿದ್ದಾನೆ. ಇದನ್ನೆಲ್ಲವನ್ನ ನೋಡ್ತಿದ್ರೆ ನಿಜಕ್ಕೂ ಜನ ಏನೊಂದು ನೆಮ್ಮದಿಯಾಗಿ ಅಥವಾ ಓಡಾಡೋದೇ ಬೇಡವ ರಸ್ತೆಯಲ್ಲಿ, ರೌಡಿಗಳಿಗೆ ಹೆದರ್ಕೊಂಡು ಜನ ಮನೆಯಲ್ಲಿರ್ಬೇಕಾ? ಈ ಬಗ್ಗೆ ಪೊಲೀಸರು ಗಮನವನ್ನು ಹರಿಸಬೇಕಾಗುತ್ತೆ, ಕಾಮಾಕ್ಷಿಪಾಳ್ಯ ಪೊಲೀಸರು. ಯಾಕಂತ ಹೇಳಿದ್ರೆ ಈ ಪ್ರಕರಣವನ್ನ ಆ ಒಂದು ಎಲ್ಲೋ ಒಂದು ಕಡೆ ಈ ನಾಗರಿಕ ಸಮಾಜ ನಿಜಕ್ಕೂ ತಲೆ ತಗ್ಗಿಸ್ಬೇಕು. ಯಾಕಂತ ಹೇಳಿದ್ರೆ ಅಮಾನವೀಯವಾದಂತಹ ಈ ಒಂದು ಕೃತ್ಯ ಏನಿದೆ, ಆತನ ಮೇಲೆ ಹಲ್ಲೆ ನಡೆಸಿ ಆತನ ಮೈ ಮೇಲೆ ಒಂದು ಸಣ್ಣ ಬಟ್ಟೆಯನ್ನ ಬಿಡದೆ ಆತನನ್ನ ಇಲ್ಲಿಂದ ಓಡಿಸ್ತಾನೆ ಆತನನ್ನ ಅಂತ ಹೇಳಿದ್ರೆ ಆತನ ಮೇಲೆ ಹಲ್ಲೆ ನಡೆಸಿ ಈ ರೌಡಿ ಯಾವ ಮಟ್ಟಿಗೆ ಈತ ಬೆಳ್ಕೊಂಡಿರ್ಬೇಕು, ಪೊಲೀಸರು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಪ್ರಕರಣ ಸಂಬಂಧ ಇದೀಗ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಸದ್ಯ ಆತನ ಪತ್ತೆಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನರಸಿಂಹಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಈ ರೀತಿಯ ಘಟನೆಗಳನ್ನ ನಿಯಂತ್ರಿಸದೆ ಹೋದ್ರೆ ಈ ಮಕ್ಕಳು ಮರಿ ಅಥವಾ ಮಹಿಳೆಯರು ಹೆಂಗ್ ಓಡಾಡಬೇಕು ಅಂತ ಹೇಳಿ? ನಿಜ ಪ್ರೇಮ್, ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ನಡು ರಸ್ತೆಯಲ್ಲಿ ಆತನನ್ನ ಓಡಿಸ್ತಾರೆ ಅಂತ ಹೇಳಿದ್ರೆ ಬಟ್ಟೆ ಬಿಚ್ಚಿ ಒಂದು ಸಣ್ಣ ಬಟ್ಟೆಯೂ ಆತನ ಮೈ ಮೇಲಿಲ್ಲ. ಆತ ತನ್ನ ಜೀವ ಉಳಿದ್ರೆ ಸಾಕು ಅಂತೇಳಿ ಮಾನಕ್ಕೆ ಆತ ಮಾನವನ್ನ ಬಿಟ್ಟಾಕಿದ್ದಾನೆ ಸೈಡ್ಗೆ. ಎಲ್ಲವನ್ನ ಇವನು ಆ ರೌಡಿ ಹೇಳ್ದಂತೆ ಪ್ರತಿಯೊಂದು ಬಟ್ಟೆ ತೆಗಿಯೋ, ಅಂಡರ್ವೇರ್ ತೆಗಿಯೋ, ಈ ರೀತಿಯಾಗಿ ಹೇಳ್ದಂತಹ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಆತ ತೆಗ್ದಿದ್ದಾನೆ. ಕಾರಣ ಇಷ್ಟೇ, ಆತನ ಕೈಯಲ್ಲಿ ಮಾರಕಾಸ್ತ್ರ ಇದೆ, ಹೊಡಿತಾನೆ ಅಥವಾ ಪ್ರಾಣ ತೆಗಿತಾನೆ, ಕೊಲೆ ಮಾಡ್ತಾನೆ ಅನ್ನೋ ಭಯ. ಹೀಗಾಗಿ ಪ್ರತಿಯೊಂದು ಬಟ್ಟೆಯನ್ನ ಕಳಿಸಿದ್ದಾನೆ. ಆ ಬಳಿಕ ಬಟ್ಟೆಯನ್ನು ಕೊಡದೆ ನಡು ರಸ್ತೆಯಲ್ಲಿ ಓಡಿಸುವ ಕೆಲಸವನ್ನ ಮಾಡಲಾಗಿದೆ. ಪ್ರಕರಣ ಸಂಬಂಧ ಆತ ಯಾರು ಈ ರೀತಿಯಾಗಿ ಅವಮಾನಕ್ಕೊಳಗಾದಂತಹ ವ್ಯಕ್ತಿ ಯುವಕ ಯಾರಿದ್ದಾನೆ, ಆತ ಈವರೆಗೂ ಕೂಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಲ್ಲ. ಸದ್ಯ ಈ ಬಗ್ಗೆ ಈಗಾಗಲೇ ಪೊಲೀಸರು ಒಂದಷ್ಟು ಈ ವಿಡಿಯೋವನ್ನ ಕೈ ತಲುಪಿದೆ. ಹೀಗಾಗಿ ಆತನನ್ನು ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಿದ್ದಾರೆ. ಅದು ಯಾರೇ ಇರಲಿ, ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಂಡಂತಹ ಈ ರೌಡಿಗಳು ಯಾರಿದ್ದಾರೆ ಇಂಥವರ ಮಟ್ಟವನ್ನು ಪೊಲೀಸರು ಹಾಕಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಓಡಾಡುವಂತಹ ಜಾಗ, ಆತ ಹೇಗೆ ಮಾನವನ್ನ ಇಟ್ಕೊಂಡು ಆ ನಡು ರಸ್ತೆಯಲ್ಲಿ ಒಂದು ರೀತಿ ವಿವಸ್ತ್ರನಾಗಿ ಹೋಗೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಆತ ಹೇಗೋ ಮನೆಯನ್ನು ತಲುಪಿಕೊಂಡಿದ್ದಾನೆ. ಸದ್ಯ ಪ್ರಕರಣ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ಈತನಿಗಾಗಿ, ಈ ರೌಡಿ ಶೀಟರ್ಗಾಗಿ ಹುಡುಕಾಟವನ್ನ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರೇಮ್, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ.